ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಶಾರದೆ ಸೀರಿಯಲ್ಲಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜ್ಯೋತಿಕಾ ಮತ್ತು ಅಜ್ಜಿ ಗ್ರಾನಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಅಂದರೆ, ಮದುವೆ ಮಾಡಬೇಕು ಅಂತ ಅಜ್ಜಿ ಅಂದರೆ ಗ್ರಾನಿ ತುಂಬ ಪ್ರಯತ್ನ ಪಡ್ತಾ ಇದೆ. ಆದರೆ ಶಾರದಾ ಮಾತ್ರ ಮಗನ ಮಗಳೇ ಅಂತ ಆಗಿದೆ. ಹಾಗಾಗಿ ಜ್ಯೋತಿಕಾ ಮೇಲೆ ಅತ್ಯಂತ ಪ್ರೀತಿ ಇರೋದರಿಂದ ಜ್ಯೋತಿಕನ ಮದುವೆ ಮಾಡಿಬಿಟ್ರೆ ಒಂದು ಕೆಲಸ ಮುಗ್ದೋಗುತ್ತೆ ಅನ್ನೋದು ಗ್ರಾನಿದು ಐಡಿಯಾ ಆಗಿರುತ್ತೆ. ಹಾಗಾಗಿ ಜ್ಯೋತಿಗೆ ಹೇಳ್ತಾ ಇರುತ್ತೆ, ಗೋಲ್ಡಿ ನೀನು ಬೇಗ ಮದುವೆ ಮಾಡ್ಕೋ ಗೋಲ್ಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ನಿಜಾಂಶ ಗೊತ್ತಾದರೆ ನಿನಗಿಲ್ಲೇನು 3 ಕಾಸಿನ ಮರ್ಯಾದೆನೂ ಇರಲ್ಲ. ಏಕೆ ಅಂದರೆ ಈ ಮನೆ ಮಗಳು ನೀನಲ್ಲ, ಆ ಮಗಳು ಶಾರದೆ ಇರೋದ್ರಿಂದ ನಿನಗೆ ಶಾರದೆಗೆ ನಿಜ ಗೊತ್ತಾಗೋದ ಮೇಲೆ ನಿನಗೆ ಇಲ್ಲಿ 3 ಕಾಸಿಂದ ಏನೂ ಪ್ರಯೋಜನ ಇರಲ್ಲ. ನೀನು ಈಗ ಹೆಂಗೆ ಈ ಐಷಾರಾಮ ಜೀವನ ಮಾಡ್ತಾಯಿದ್ಯೋ ಅದು ಇರಲ್ಲ ಆವಾಗ. ಅದಕ್ಕೆ ನೀನು ಬೇಗ ಮದುವೆ ಮಾಡ್ಕೋ ಅಂತ ಗ್ರಾನಿ ಹೇಳ್ತಾ ಇರೋದು. ಗ್ರಾನಿ ಆ ಥರ ಹೇಳ್ತಾ ಇರೋದಕ್ಕೆ ಜ್ಯೋತಿಕಾ ಹೇಳ್ತಾಳೆ, ನನಗೆ ಇವಾಗಲೇ ಇಷ್ಟು ಬೇಗ ಮದುವೆ ಬೇಕಾಗಿಲ್ಲ, ನನಗಿನ್ನೂ ಲೇಟಾಗಿ ಮದುವೆ ಆಗ್ತೀನಿ. ಲೇಟಾಗಿ ಮದುವೆ ಆದರೆ ನಿನಗೆ ಏನು 3 ಕಾಸು ಸಿಗಲ್ಲ. ಹಂಗಾಗಿ ನೀನು ಎಷ್ಟು ಬೇಗ ಮದುವೆ ಮಾಡ್ಕೋತೀಯೋ ಅಷ್ಟು ಬೇಗ ಒಳ್ಳೆಯದು ನೋಡು, ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೋ ಅಂತ ಗ್ರಾನಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಜ್ಯೋತಿಕಾ ಸರಿ ಗ್ರಾನಿ ನೋಡೋಣಂತೆ ಅಂತ ಹೇಳ್ತಾಳೆ. ಗ್ರಾನಿ ಅದಕ್ಕೆ ಹೇಳೋದು, ಏನು ಮಾಡೋದು, ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊತಿಲ್ವಲ್ಲ ಇವಳು ಅಂತ ಹೇಳ್ಬಿಟ್ಟು, ಬೇಗ ಮದುವೆ ಮಾಡ್ಕೋಬೇಕು ನೀನು, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಶಾರದಾಗೆ ಒಂಚೂರು ಗೊತ್ತಾದರೆ ಸಾಕು ಈ ಮನೆ ಮಗಳು ಅವಳೇ ಅಂತ ಆದರೆ ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು, ನಿಜವಾದ ಈ ಮನೆ ಮಗಳು ಶಾರದನೇ, ನೀನಲ್ಲ ಅಂತ ಎಲ್ಲ ಹೇಳ್ತಾಳೆ. ಅರ್ಥ ಆಗೋ ರೀತಿ ಹೇಳಿದ ಮೇಲೆ ಅವಳು ಸ್ವಲ್ಪ ಅರ್ಥ ಮಾಡಿಕೊಂಡು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ. ಆಯಿತು ಗ್ರಾನಿ, ನೀನು ಹೇಳ್ದಂಗೆ ಯೋಚನೆ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಡಿಸಿಷನ್ ತಗೊಳ್ತೀನಿ ಅಂತ. ಅಂದರೆ ಈ ಮನೆ ನಂದಲ್ಲ ಅಂದರೆ ಅವಳಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಏಕೆಂದರೆ ಅಷ್ಟು ಐಷಾರಾಮ ಜೀವನ ಇವಳು ಬಾಳಿದ್ದಾಳೆ. ಇವಳು ತೀರಾ ಬಡವ್ರ ಮನೆ ಹುಡುಗಿ, ಏನೇನು ಇಲ್ಲ, ತಿನ್ನೋಕ್ಕೂ ಗತಿ ಇಲ್ಲದೆ ಇದ್ದವ್ರ ಮನೆಯವಳು. ಆದರೆ ಇಲ್ಲೇನಾಗಿದೆ ಅಂದರೆ ಇವ್ರ ಮನೆಗೆ ಬಂದು ಸೇರಿಕೊಂಡು ಇವಳು ಐಷಾರಾಮನ ಜೀವನ ಬದುಕ್ತಾ ಇದ್ದಾಳೆ ಇವಾಗ. ಇಲ್ಲಿ ಗ್ರಾನಿ ಕೂಡ ಇವಳನ್ನ ಗೋಲ್ಡಿ ಅಂದ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಗೋಲ್ಡಿ ಅಂತಲೇ ಕರಿತಾ ಇರ್ತಾಳೆ ಯಾವಾಗಲೂ. ಗೋಲ್ಡಿ ಗ್ರಾನಿ ಇಬ್ಬರು ಒಂದೇ ಥರ ಇರ್ತಾರೆ. ಹಾಗಾಗಿ ಗೋಲ್ಡಿನ ಯಾವತ್ತೂ ಬಿಟ್ಕೊಡಲ್ಲ ಈ ಗ್ರಾನಿ, ಎಲ್ಲದರಲ್ಲೂ ವಹಿಸ್ಕೊಳ್ತಾಳೆ. ಹಂಗಾಗ್ಬಿಟ್ಟು ಎಷ್ಟೋ ಸಲ ಶಾರದನ ಗಂಡ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಬಂದಾಗಲೂ ಕೂಡ ಇವರು ಇಬ್ಬರು ಅವ್ರ ಮಾತನ್ನೇ ಕೇಳೋದು ಇಲ್ಲ. ಮತ್ತು ಶಾರದನ ಗಂಡನ ಇವಳು ಮದುವೆ ಮಾಡ್ಕೋಬೇಕು ಅಂತ ಆಸೆ, ಆದರೆ ಆಗಲ್ಲ. ಏಕೆಂದರೆ ಈಗ ಆಲ್ರೆಡಿ ಶಾರದಾ ಮದುವೆ ಆಗಿದ್ದಾಳೆ ಅಂತ ಗ್ರಾನಿ ಹೇಳ್ತಾ ಇರೋದು. ಶಾರದಾ ಮದುವೆ ಆಗಿದ್ದಾಳೆ, ಮತ್ತು ಅವನ್ನ ನೀನು ಹೆಂಗೆ ಮದುವೆ ಮಾಡ್ಕೊಳಕ್ಕಾಗುತ್ತೆ, ಆ ಆಸೆ ಬಿಟ್ಬಿಡು, ನೀನು ಇವಾಗ ಬೇರೆ ಹುಡುಗನ ನೋಡಿ ಮದುವೆ ಮಾಡ್ಕೋ ಅಂತ ಗೋಲ್ಡಿಗೆ ಹೇಳ್ತಾ ಇದೆ ಗ್ರಾನಿ. ಆದರೆ ಗೋಲ್ಡಿ ಕೇಳ್ತಾ ಇಲ್ಲ, ನನಗೆ ಅವನೇ ಬೇಕು ಅಂತ ಅವಳು ಹಠ ಮಾಡ್ತಿದ್ದಾಳೆ. ಇನ್ನೊಬ್ಬರು ಗಂಡ ನಿನಗೆ ಹಾಕಬೇಕು, ಏನು ಪ್ರಪಂಚದಲ್ಲಿ ಗಂಡಿಗೇನು ಬರವೆ, ಇನ್ನೊಬ್ಬರು ಗಂಡನ ಏನಕ್ಕೆ ಇಷ್ಟಪಡ್ತೀಯಾ, ನೀನೇ ಬೇರೆ ಆಯ್ಕೆ ಮಾಡ್ಕೊಂಡು ಮದುವೆ ಮಾಡ್ಕೋ ಅಂತ ಎಲ್ಲ ಹೇಳ್ತೈತೆ ಗ್ರಾನಿ. ಅದೇನೇ ಹೇಳಿದ್ರು ಇವಳು ತಲೆಗೆ ಅದು ಹೋಗ್ತಾನೇ ಇಲ್ಲ. ಇವಳು ಬರೀ ಇನ್ನೊಬ್ಬರು ಗಂಡ ಅಂದರೆ ಅತ್ತೆ ಮಗ, ಅತ್ತೆ ಮಗನ ಇಷ್ಟಪಡ್ತಿದ್ದಾಳೆ. ಇಷ್ಟಪಡೋಷ್ಟರೊಳಗೆ ಶಾರದನ ಜೊತೆ ಮದುವೆ ಆಗೋಗಿದೆ. ಮದುವೆ ಆದ್ರೂ ಅವಳು ಇಷ್ಟಪಡ್ತಾನೇ ಇದ್ದಾಳೆ. ಹೀಗಾಗಿ ಗ್ರಾನಿ ಹೇಳೋವಷ್ಟೆಲ್ಲ ಹೇಳಿ ಆಯಿತು. ಇವಾಗ ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಇಲ್ಲೇ ಇದ್ಕೊಂಡು ಇಷ್ಟೆಲ್ಲ
ಇದು ಮಾಡಿಕೊಂಡು ಐಷಾರಾಮನ ಜೀವನ ಬಾಳ್ಕೊಂಡು ಈ ತಿನ್ನೋಕ್ಕೆ ಹಿಂಗೇನಂಗಿಲ್ಲ, ಎಲ್ಲ ಬಟ್ಟೆ ಬರೆ ಎಲ್ಲ ಬೇಕಾದ್ದು ತಗೋಬೋದು, ಆ ಥರ ಬದುಕಿದ್ದಾಳೆ. ಈಗೇನು ಇಲ್ಲ ಹೊರಟೋಗು ಅಂದ್ಬಿಟ್ರೆ ಅವಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ಗೊತ್ತಾದ್ರೂ ಸಹಿಸ್ಕೊಳಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಆದರೆ ಅವಳು ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಪ್ರೂವ್ ಆದ್ರಂತೂ ಕೋಟ್ಯಾಧೀಶ್ವರನ ಮಗಳಾಗ್ತಾಳೆ. ಹಾಗಾಗಿ ಹುಡುಕ್ತಾನೇ ಇದ್ದಾರೆ ಮೂಲ ಎಲ್ಲಿ ಅಂತೇಳಿ. ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅವರ ಅಪ್ಪ ಸಿಕ್ಕಿದ್ರೆ ಸಾಕು. ಜ್ಯೋತಿಕಾ ಅಪ್ಪ ಸಿಕ್ಕಿದ್ರೆ ಪಕ್ಕ ಗೊತ್ತಾಗುತ್ತೆ ಜ್ಯೋತಿಕಾ ಅಪ್ಪ ಬದುಕಿದ್ದಾನೆ. ಅವನು ಯಾವತ್ತಾರು ಬಂದರೆ ಇವಳು ಬಂಡವಾಳನ ಬಯಲು ಮಾಡ್ತಾನೆ. ಹಂಗಾಗಿ ಇವಳು ಏನೂ ಮಾಡೋದಕ್ಕೆ ಬರೋದಿಲ್ಲ. ಆವಾಗ ಸಿಕ್ಕಾಕೋತಾಳೆ, ಪಕ್ಕ ಸಿಕ್ಕಾಕೋತಾಳೆ. ಅವನನ್ನು ಕೂಡ ಕಾರಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾಳೆ. ಆ ಅದೃಷ್ಟಕ್ಕೆ ಅವನು ಬದುಕಿದ್ದಾನೆ ಅಪ್ಪ. ಇಲ್ಲ ಅಂದಿದ್ರೆ ಅವನು ಒಂಚೂರು ಏನಾದ್ರು ಜಾಸ್ತಿ ಏಟಾಗಿದ್ದರೆ ಹೊರಟೋಗ್ಬಿಟ್ಟಿರೋನು. ಅದೃಷ್ಟಕ್ಕೆ ಬದುಕಿದ್ದಾನೆ. ಅವನು ಬದುಕಿದ್ದೆ ಒಂದು ಪವಾಡ ಅಂತ ಅಂದ್ಕೋಬೇಕು. ಹಾಗೆ ಅವನು ಮಗ ಗ್ರಾನಿ ಮಗ ಬಂದುಬಿಟ್ರಂತೂ ಪಕ್ಕ ಇವಳು ಜ್ಯೋತಿಕಾ ಸಿಕ್ಕಾಕೋತಾಳೆ. ಸಿಕ್ಕಾಕ್ಕೊಂಡು ಆಮೇಲೆ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ. ಅಲ್ಲಿವರೆಗೂ ಐಷಾರಾಮನ ಜೀವನ ಬದುಕ್ತಾ ಇದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.